ವಜ್ರಕಾಂತ್, ನಾನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಬೇಗ ಬಂದ್ಬಿಡು. ಓಕೆ ರಾಣಿ. ಯಪ್ಪ ಸೌಕಾರ, ಸತ್ಯನು ಯಪ್ಪ ಸತ್ಯನು, ನನ್ನ ಕಾಪಾಡಿ. ನನ್ನ ದೋತ್ರ ಹರಿದು ಹೋಗೈತಿ, ಮುಂದ ಹಸಿ ಆಗೈತಿ, ಹಿಂದ ಸೋರಾಕತ್ತೈತ್ರಿ ಸೌಕಾರ. ಯಾಕೋ ವಿವೇಕಿ, ತಾಳ್ಮೆಯಿಂದ ಹೇಳು ಏನಾಗ್ಯದಂತ. ಇಲ್ಲವಾದ್ರೆ ಬಾಯನ ಹಲ್ಲು ಮುರಿಯಂಗ್ ಓದಿತ್ತೇನೆ. ಹಲಕ ನನ್ನ ಮಗನೇ, ಮಂಗ್ಯ ನನ್ನ ಮಗನ, ಸುಮಾರು ಸುಳಿ ನನ್ನ ಮಗನ. ಲೇ ಯಾರಲೇ? ಮತ್ತಾರ್ರಿ? ಆ ರಮಣ ನಿಮ್ಮ ವಜ್ರ ಎಲ್ಲಿ ಅಂತ ಕೇಳಿದ. ನನಗೆ ಗೊತ್ತಿಲ್ಲ ಅಂದೆ. ಅದ ಎರಡು ಕಪ್ಪಳಿಗೆ ಇಳಿಸ್ಬಿಟ್ರಿ, ಅಲ್ಲಿಂದ ಇಲ್ಲಿ ಓಡಿ ಬಂದಿನ್ರಿ ಸೌಕಾರ. ಎಲ್ಲಿ ಹರಾಮ್ ಕೋರ್? ನಿನ್ನ ಮೇಲೆ ಕೈ ಮಾಡುವ ಮಠಕ್ಕೆ ಬಂದ ಹರಾಮ್ ಕೋರ್ ನನ್ನ ಮಗ. ಎಲ್ಲಿ ಆ ಹರಾಮ್ ಕೋರ್? ನನ್ನ ಬೆನ್ನಿಂದ ಬರಕತ್ತಾನ್ರಿ, ಹುಚ್ಚ ನಾಯಿ ಬಂದಂಗ ಬರಕತ್ತಾನ. ಯಪ್ಪ ಸೌಕಾರ, ಇಲ್ಲೇ ಬಂದ್ರಿ ಆ ರಾಮಣ್ಣ. ಲೇ ವಜ್ರ್ಯ, ಮಾಡುವುದೆಲ್ಲ ಮಾಡಿ ಏನು ಅರಿಯದಂತೆ ಇಲ್ಲಿರುವ ಯಾವ ಬಡ್ಡಿ ಮಗನೇ, ನನಗೆ ಗೊತ್ತಿತ್ತು ಆ ಚಾರ್ಲಿಗೆ ಎರಡು ಬಾರಿಸಿದರೆ ನೇರವಾಗಿ ಇದ್ದಲ್ಲೇ ಬರ್ತಾನೆಂದು. ಇದೇನಿದು? ಶ್ರೀರಾಮಚಂದ್ರನಾಗಿ ಇರೋರು ರಾಮಣ್ಣನವರು ಜಮದಾಗ್ನಿ ಅವತಾರ ತಾಳಿ ಈ ವಾಡೆ ಒಳಗೆ ಧಾವಿಸಿದ್ದು. ಹೌದು, ಈಗ ಜಮದಾಗ್ನಿ ಆಗಿನೇ ಬಂದಿದ್ದೇನೆ. ಹಿಂದ ಮುಂದೆ ಬರಲಿದ್ದಾನೆ. ಪಾಶುಪತಾಸ್ತ್ರ ಹಿಡಿದು ವೀರ ಪರಶುರಾಮನನ್ನ ತಮ್ಮ ಹುಲಿಯ ಆ ಹೊಲಸು ನಾಯಿ ಹೆಸರು ಎತ್ತಬೇಡ ಈ ಅರಮನೆಯಲ್ಲಿ. ಯಾಕೆ ಹುಚ್ಚರಾಗಿ ವರ್ತಿಸ್ತಿರುವೆ? ನಿನ್ನ ಆಸ್ತಿ ಕೈ ಬಿಟ್ಟು ಹೋಗಿದೆಂದು ಭ್ರಮೆಯೋ, ಇಲ್ಲ ನಿನ್ನ ತಮ್ಮ ನಿನ್ನ ತಂಗಿ ಕೊಲೆ ಮಾಡಿನಂತ ಕೊರಗಿಗೆಯೋ? ಇದು ಯಾವುದು ಅಲ್ಲ. ಮತ್ತೆ ನಿನ್ನ ನಡೆದ ರೈತ ಸಂಘಟನೆಯಲ್ಲಿ ನಿನ್ನ ಕಡೆಯವರಿಂದ ಬಾಂಬ್ ಹಾರಿಸಿ ಆ ಸಮಾವೇಶವನ್ನು ಸ್ಮಶಾನ ಮಾಡಿಸಿರೋದಕ್ಕೆ. ಯಾಕೆ? ಏನಾಗಿದೆ ನಿನಗೆ? ಮೋಸದಿಂದ ನಮ್ಮ ಆಸ್ತಿಯನ್ನು ಕಸಿದುಕೊಂಡೆ, ಆದರೂ ಸುಮ್ಮನಾದೆ. ನಿನ್ನ ಕೆಟ್ಟ ಬುದ್ಧಿಯದಿಂದ ನನ್ನ ತಂಗಿಯ ತಲೆ ಕೆಡಿಸಿ ಅವಳಿಗೂ ಮೋಸ ಮಾಡಿದೆ, ಆದರೂ ಸುಮ್ಮನಾದೆ. ಆದರೆ ಈಗ ಈ ಮುಗ್ಧ ರೈತರ ಮೇಲೆ ಕೈ ಮಾಡಿದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅದು ಕೇವಲ ಶಾಂಪಲ್. ಇನ್ನು ಮುಂದಿದೆ ಬಂಪರ್ ಆಫರ್. ರೈತ ಬೆಳೆದ ಅನ್ನ ತಿಂದು ಅವರಿಗೆ ಅನ್ಯಾಯ ಮಾಡುತ್ತೀಯಲ್ಲ. ನೀನು ಇಂದಿಲ್ಲ ನಾಳೆ ಕುಳ್ಳಿಲ್ಲದೆ ಸತ್ತು ಹೋಗುವೆ. ನಾನು ಹೆದರಿ ಇಷ್ಟಕ್ಕೆ ನಿಲ್ಲಿಸುವುದಿಲ್ಲ. ನನ್ನ ಹೋರಾಟ ಇಡೀ ಮಹಾರಾಷ್ಟ್ರ ತುಂಬಾ ರೈತ ಸಂಘಟನೆ ಕಟ್ಟಿ ನಿನಗೆ ತಕ್ಕ ಪಾಠ ಕಲಿಸ್ತೀನಿ. ನಾಡಿನ ಖ್ಯಾತಿ ವ್ಯಕ್ತಿಗಳು, ಸನ್ಯಾಸಿಗಳು, ಸಾಧುರು, ಮಠಾಧೀಶರುಗಳು, ಸಮಾಜಕರ್ತರು, ಪತ್ರಕರ್ತರು ಎಲ್ಲರೂ ನನ್ನ ಕೈ ವಶದಲ್ಲಿರುವಾಗ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಕಿತ್ತೂರಿನ ಹುಲಿ 13 ಕೋಟಿ ಮಹಾರಾಷ್ಟ್ರೀಯರ ಕಂದ
ನನ್ನ ತಮ್ಮ ಹುಲಿಯ ಒಬ್ಬನೇ ಸಾಕು. ನಿನ್ನ ಅರಗ ಹಾಕ್ತಿದ ಅಂತಸ್ತಿಕೆಯನ್ನು ತೊಟ್ಟು ಹಾಕಲು. ಅವನಿಗೆ ನನ್ನ ಎದುರುಗಡೆ ನಿಲ್ಲುಕ್ಕಿಂತ ಮುಂಚೆ ಎದೆ ಗುಂಡಿಗೆ ಗಟ್ಟಿದಂತ ಮುಟ್ಟಿ ನೋಡ್ಕ ಅಂತ ಹೇಳು. ಲೇ ರಾಮ್ಯ, ನಿನ್ನ ತಂಗಿ ಹೇಗೆ ಸತ್ತಳಂತ ಕೇಳ್ತೀಯಲ್ಲ, ಕೇಳು. ಅವಳನ್ನು ನಾನೇ ಕೊಂದಿದ್ದು. ಅವಳ ಬಗಲಲ್ಲಿರುವ ಕಾಮತೇಟಿಯ ಕೂಸಿನ ಕುತ್ತಿಗೆ ಹೆಚ್ಚಿಕೆ ನಿನ್ನ ತಂಗಿಯ ಕೊಲೆ ಮಾಡಿ ನನ್ನ ದಾರಿ ನಾನು ಸುಗಮ ಮಾಡಿಕೊಂಡೆ. ಹೇಗಿದೆ ಈ ವಜ್ರಕಾಂತರ ವೈಭವದ ದರಬಾರ? ಲೇ ವಜ್ರಕಾಂತ, ನನ್ನ ತಂಗಿಗೋಸ್ಕರ ನಮ್ಮ ಆಸ್ತಿಯನ್ನೇ ತ್ಯಾಜಿಸಿದ್ದೇವೆ. ಆದರೆ ನೀನು ಅವಳನ್ನ ಕೊಲೆಗೈದ ಕೊಲೆಗಡಕ. ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬಾರದು. ನಿನ್ನನ್ನ ಕೊಲೆ ಮಾಡಿ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಸ್ವೀಕರಿಸು ಮಗನೇ ಈ ಕೆರಳಿದ ಬೆಂಕಿಯ ಲತ್ತೆ ಪೆಟ್ಟವನ್ನು. ಏನಲೇ? ಗುಡ್ 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 ವೆರಿ ಗುಡ್ ಬೆಂಕಿ. ಒಳ್ಳೆಯ ಸಮಯಕ್ಕೆ ಬಂದು ಈ ಕುನ್ನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿ. ಏನಲೇ? ರೈತ ಸಂಘದ ಅಧ್ಯಕ್ಷ ರಾಮಣ್ಣ ನಮ್ಮ ಕಣ್ಣೆದುರಿಗೆ ಈ ಸುತ್ತೂರಿನ ಶ್ರೀಮಂತ ಈ ವಾಡದ ವಜ್ರಗೌಡರಿಗೆ ಕೊಲೆ ಮಾಡುವಷ್ಟು ಧೈರ್ಯ ಬಂತೇನೋ ಬಂಡ ಬಡ್ಡಿ ಮಗನೇ. ನಾನು ಹೊಡೆಯುತ್ತೇನೆ. ನಾನು ಹೊಡೆಯುವ ಒಂದೊಂದು ಏಟಿಗೆ ಒಂದು ಕಡೆ ಅಲ್ಲ 9 ಕಡೆ ಗಾಳಿ ಹೊರಗೆ ಬರಬೇಕು. ಹಾಗೆ ಹೊಡೆಯುತ್ತೇನೆ ಮಗನ. ಬೆಂಕಿ, ಕೊಡು ಆ ಬಡಿಗೆಯನ್ನು. ನನ್ನ ಮೇಲೆ ಕೈಯ ಮಾಡಿದವನು ಕೈಕಾಲ ಇರಬಾರದು. ಹಾಗೆ ಹೊಡೆಯುತ್ತೇನೆ. ಚೀರು ಮಗನೇ ಚೀರು. ಬೆಂಕಿ, ಕೈಕಾಲು ಮುರಿದ ದರಿದ್ರ ದೇಹವನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಬೀಷ ಹಾಕಿ ಬಾ. ಅಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಲಿ. ಎಸ್ ವಜ್ರಕಾಂತ, ಇವನು ಇಲ್ಲೇ ಇದ್ದರೆ ರೈತ ಸಂಘದ ಅಧ್ಯಕ್ಷ ಆ ಸಂಘ ಈ ಸಂಘ ಎಂದು ನಮಗೆ ಮುಳ್ಳಾಗುತ್ತಾನೆ. ಇವನಿಗೆ ಸೂಕ್ತವಾದ ತಳವೆಂದರೆ ಬಾಂಬೆಯಲ್ಲಿ ಭಿಕ್ಷೆ ಬೇಡುವುದೇ ಕರೆಕ್ಟು. ಚಾರ್ಲಿ, ಅಲ್ಲೇನು ಮಾಡ್ತೀವೋ ಬಾ ಇಲ್ಲಿ. ಯಪ್ಪ, ನಿಮ್ಮ ಕಡತಕ ಬಡ್ತಕ ನೋಡಿ ನನಗೆ ಚಕ್ರ ಬಂದಿತ್ರಿ. ಅಪ್ಪ ಚಕ್ರ ಬಾರಲೇ ಬಾಯಿ ದರಿದ್ರ ಧ್ಯೇಯವನ್ನು ಬೀಸಾಕಿ ಬರೋಣ. ಹಣವಿಲ್ಲದ ಪುರುಷರನ್ನು ಲೇಸರ್ ಯಾರು ಹೊಡಿತಾರೆ? ಪ್ಲೀಸ್ ಲೇಸರ್ ಹೊಡಿಬೇಡ್ರ.
ಕೈ ಜೋಡಿಸಿ ಹೇಳ್ತದೆ ಎಲ್ಲರೂ, ಯಾರು ಬಿ ಒಳ್ಳೆಯಿದ್ರೆ ಹಣವಿಲ್ಲದ ಪುರುಷರನ್ನು ವೇಷ ನೋಡುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ನೋಡುತ್ತಾವೆ, ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ಬಿಡುತ್ತಾವೆ. ಲೇ ರಾಮ್ಯ, ನಿನಗೂ ಮತ್ತು ನಿನ್ನ ತಮ್ಮನಿಗೂ ಈ ಹುಚ್ಚ ಜನರಿಂದ ಬಿಡಿಸುವಂತೆ ಮಾಡಲಿಲ್ಲಂದರೆ ನನ್ನ ಹೆಸರು ಸುತ್ತೂರಿನ ಒಡೆಯ ವಜ್ರಕಾಂತನೇ ಅಲ್ಲ. ನಿಲ್ಲು ಪಲ್ಲವಿ, ಎಲ್ಲಿಗೆ ಹೋಗಿದ್ದಿ? ನಾನು ನೋಡಿದ್ರೆ ಅರ್ಥವಾಗಿರ್ಬೇಕಲ್ವಾ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ಪಲ್ಲವಿ, ಈ ಊರಿನ ಜನ ನನ್ನ ಹೆಸರಿಗೆ ಹೇಳಿದ್ರೆ ಗಡಗಡ ಅಂತೂ ನಡಗುತ್ತಾರೆ. ನೀನು ಹೀಗೆ ನಡ್ಕೋತಿದ್ದೆ ಅಂದ ಮೇಲೆ ನನ್ನ ಮಾನ ಮರ್ಯಾದೆ ಹಾಳಾಗೋಗುತ್ತೆ. ಅಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ನೋಡು. ಜನರು ಹೆದರುವುದು ಕಾಡ ಮೃಗಕ್ಕೆ ವಿನಃ ಮನುಷ್ಯರಿಗಲ್ಲ. ಅಂದ ಮೇಲೆ ನೀನು ಆ ಕಾಡ ಮೃಗಕ್ಕಿಂತ ಕೆಟ್ಟವಾಗಿದ್ಯಾ ಅಂತ ಅರ್ಥ ಆಯ್ತಲ್ಲ. ಪಲ್ಲವಿ, ತಂದೆ ತಾಯಿ ಇಲ್ಲದ ಅನಾಥಳನ್ನು ಮುದ್ದಿನಿಂದ ಬೆಳೆಸಿದ್ರೆ ನನಗೆ ವಿರೋಧವಾಗಿ ಮಾತನಾಡ್ತೀಯಾ? ನಿನಗೊಂದು ಗತಿ ಕಾಣಿಸದೆ ಬಿಡಲಾರೆ. ಓಕೆ ರಾಣಿ, ಬಂದೆ.